DCC ಬ್ಯಾಂಕ್ ಇಂದ್ರ 1 ಲಕ್ಷ ರೂಪಾಯಿ ಎಕರೆಗೆ 1 ಲಕ್ಷ ರೂಪಾಯಿ ಹಣ ಕೊಡಬೇಕು ಅಂಥೇಳಿ ನಾವು ಇದನ್ನು ಈ DCC ಬ್ಯಾಂಕ್ ಇರ್ಬೋದು, ನಬಾರ್ಡ್ ಇರ್ಬೋದು, ರಾಜ್ಯದ ಮುಖ್ಯಮಂತ್ರಿಗೆ ಇರ್ಬೋದು ಒತ್ತಾಯ ಮಾಡಿರ್ತಕ್ಕಂಥ ಸಂದರ್ಭ. ಅದು ನಮ್ಮ ಶಶಿಕಾಂತ್ ಗುರೂಜಿ ಅವರ ನೇತೃತ್ವದಾಗ ಗುರ್ಲಾಪುರದಿಂದ ಪಾದಯಾತ್ರೆ ಮಾಡಿ ಹೋರಾಟ ಮಾಡಬೇಕಂತೇಳಿ ಚರ್ಚೆಯನ್ನು ಮಾಡಿ ಈಗಾಗಲೇ ಭಾಳಷ್ಟು ವಿಚಾರದ್ರ ಒಳಗೆ ಹೀಗಾಗಿ ರಾಜ್ಯವ್ಯಾಪಿ ಕೂಡ ಚರ್ಚೆ ನಡೆದೈತಿ. ರಾಜ್ಯವ್ಯಾಪಿ ಎಲ್ಲ ರೈತ ಪರ ಸಂಘಟನೆಗಳು ಕೂಡ ಇವತ್ತು ಚಿಂತನೆ ನಡೆಸವು. ಅದಕ್ಕಾಗಿ ಇವತ್ತು ನಾವು ಮಾತ್ರ DCC ಬ್ಯಾಂಕ್ ಆಗಲಿ ಇವತ್ತು ರಾಜ್ಯದ ಮುಖ್ಯಮಂತ್ರಿ ವಿರುದ್ಧ ಆಗಲಿ ಎಕರೆಗೆ 1 ಲಕ್ಷ ರೂಪಾಯಿ ಅವ್ರು ಕೊಡಲೇಬೇಕು. ಈ ಸರ್ಕಾರಗಳು ಮಣಿದೇವರು ಕೊಡಬೇಕು, DCC ಬ್ಯಾಂಕ್ದವ್ರು ಮಣಿದೇವರು ಕೊಡಬೇಕು. ಏನು ಬಿಟ್ಟಿ ಭಾಗ್ಯಕ್ಕಾಗಿ ಕೇಳತ್ತಿಲ್ಲ. ಎಕರೆಗೆ 1 ಲಕ್ಷ ರೂಪಾಯಿ ಯಾಕೆ ಕೇಳತ್ತಪ್ಪ ಅಂದ್ರೆ 10-15 ವರ್ಷದಿಂದ ನೀವು 30-40 ಸಾವಿರ ರೂಪಾಯಿ ಸಾಲ ಕೊಟ್ಟಿದ್ರಿ. 10-15 ವರ್ಷದಿಂದ ನಮ್ಮದು ಖರ್ಚು ವೆಚ್ಚ 4ನೇ ಇತ್ತು, ಇವತ್ತದು 12ನೇ ಆಗೈತಿ. ಭೂಮಿ ವ್ಯಾಲ್ಯೂಯೇಷನ್ ನೀವು ಗೌರ್ಮೆಂಟ್ ವ್ಯಾಲ್ಯೂಯೇಷನ್ 4.5 ಲಕ್ಷ ಇತ್ತು, ಅದನ್ನು 11.5 ಲಕ್ಷ ಮಾಡಿದ್ರಿ. 1 ಕೋಟಿ ರೂಪಾಯಿ 50 ಲಕ್ಷ ರೂಪಾಯಿ ಎಕರೆ ಜಮೀನು ಮಾರತ್ತಾವ. 1 ಎಕರೆ ಕಬ್ಬು ಬೆಳೆಯೋಕೆ 2 ಲಕ್ಷ ರೂಪಾಯಿ ಖರ್ಚು ಬರತೈತೆ. ಈ ನಾಡಿಗೆ ಅನ್ನ ಹಾಕಾಗಿ 1 ಲಕ್ಷ ರೂಪಾಯಿ ಕೊಡ್ರು 0% ಬಡ್ಡಿಲಿ ನಾವೆಲ್ಲ ಸಾಲಗಾರ ಆಗಿದ್ವು. ಮತ್ತು ನಮ್ಮ ಕುಟುಂಬಗಳೆಲ್ಲ ಇವತ್ತು ಆತ್ಮಹತ್ಯೆ ಮಾಡ್ಕೋತಾವು ಅಂಥೇಳಿ ಇವತ್ತು ನಮ್ಮ ಹೋರಾಟ ಐತಿ. ಆ ಹೋರಾಟನ ನಾವು ಯಾವಾಗೂ ಹಿಂದೆ ಪಡೆಯೋದಿಲ್ಲ, ಹಿಂದೆ ಪಡೆಯೋ ಮಾತಿಲ್ಲ. ಆದ್ರೆ ಆ ಹೋರಾಟಕ್ಕೇನೈತಿ, ಆ ಹೋರಾಟ ಯಶಸ್ವಿ ಆಗೋ ರೀತಿ ಒಳಗೆ ರಾಜ್ಯವ್ಯಾಪಿ ಎಲ್ಲ ರೈತರ ಮುಖಂಡರುಗಳ ಜೊತೆ ಚರ್ಚೆ ಮಾಡ್ತಾ ಇದ್ದೀವಿ. ಎಲ್ಲ ರೈತ ದೇವರುಗಳು ಕೂಡ ಚರ್ಚೆ ಮಾಡ್ತಾ ಇದ್ದೀವಿ. ಯಾಕಂದ್ರೆ ಶಶಿಕಾಂತ್ ಗುರೂಜಿ ನಾವು ಇಬ್ಬರ ಹೋರಾಟ ಮಾಡಿದ್ರೆ ಇದು ಯಶಸ್ವಿ ಆಗೋದಿಲ್ಲ. ಸುಮಾರು 2.5 ಕೋಟಿ 3 ಕೋಟಿ ಎಕರೆ ಜಮೀನು ಐತಿ. ಕೋಟ್ಯಾಂತರ ರೈತರದಾರ. ಇದಕ್ಕೆ ಒಬ್ಬರಿಗೆ ಸಾಲ ಅಲ್ಲ, ಇಡೀ ರಾಜ್ಯದ ರೈತರು ಪ್ರತಿಯೊಬ್ಬ 1 ಎಕರೆಗೆ 1 ಲಕ್ಷ ರೂಪಾಯಿ ಸಾಲ ಕೇಳತ್ತು. ನಾವು ಬೆಳಗಾವಿ ಜಿಲ್ಲೆಗೆ ಮಾತ್ರ ಸಾಲ ಕೇಳತ್ತಿಲ್ಲ, ಎಕರೆಗೆ 1 ಲಕ್ಷ ರೂಪಾಯಿ ರಾಜ್ಯದ ರೈತರಿಗೆ ಕೇಳತ್ತೀವಿ. ಇದು ಈಗಾಗಲೇ ಇದನ್ನು ರೈತ ದೇವರುಗಳು ತೀರ್ಮಾನ ಮಾಡ್ಬೇಕು. ಅವರು ಲಕ್ಷಾಂತರ ಜನ ರೆಡಿಯಾಗಿ ಇಲ್ರಿ ಗುರುಗಳ ನಿಮ್ಮ ನೇತೃತ್ವದಾಗ ನಾವು ಹೋರಾಟ ಮಾಡೋಣ, ನೀವೆಲ್ಲ ರೆಡಿ ಇದೆ ಅಂದ್ರೆ ನಾವು ನಾಳೆ ಕೂಡ ಹೋರಾಟ ಮಾಡೋಕೆ ರೆಡಿದು, ಪಾದಯಾತ್ರೆನೂ ಕೂಡ ಮಾಡೋಕೆ ರೆಡಿದು, ತಿಂಗಳು ಬಿಟ್ಟು ಅವರು ರೆಡಿಯೋದು, 15 ಬಿಟ್ಟು ಅವ್ರು ರೆಡಿಯೋದು. ಇದ್ರ ಮುಖಾಂತರ ರಾಜ್ಯದ ಮುಖ್ಯಮಂತ್ರಿಗೆ ಒತ್ತಾಯ ಮಾಡ್ತಾ ಇದ್ದೀವಿ. ಈ ಬಜೆಟ್ದೊಳಗೆ ತಾವ ಎಕರೆಗೆ 1 ಲಕ್ಷ ರೂಪಾಯಿ 0% ಬಡ್ಡಿಲಿ, ಅದು 20 ಎಕರೆ ಇರಲಿ, 10 ಎಕರೆ ಇರಲಿ, 30 ಎಕರೆ ಇರಲಿ, ಎಲ್ಲ ಬೆಳೆಯೋಕ್ಕೂ ಅಷ್ಟೇ ಖರ್ಚು ಬರ್ತೈತಿ. ಅದಕ್ಕಾಗಿ ನೀವು ಸಾಲ ಕೊಟ್ಟಿರಪ್ಪ 1 ಲಕ್ಷ ರೂಪಾಯಿ ಅಂದ್ರೆ ಬೇರೆ ಕಡೆ ನಮಗೆ ಯಾರೂ ಸಾಲ ಕೊಡ್ತಾ ಇಲ್ಲ. ಈಗ ನೀವು 30 ಸಾವಿರ 40 ಸಾವಿರ ಸಾಲ ಕೊಟ್ರಿ ಅಂದ್ರೆ ಇದ್ರ ಮುರಿದು ಬೇರೆ ಬ್ಯಾಂಕಿನಾಗ ಕೊಡತ್ತಾರಲ್ಲ, ಸರ್ಟಿಫಿಕೇಟ್ ತೊಗೊಂಬ ಅಂತ ಹೇಳತ್ತಾರ. ಹಿಂಗಾಗಿ ಇವೆಲ್ಲ ಅನಾಹುತಗಳದಾವು. ರಾಜ್ಯದ ಮುಖ್ಯಮಂತ್ರಿ ಅವ್ರಿಗೆ ಒತ್ತಾಯ ಮಾಡ್ತಾ ಇದ್ದೀವಿ. ಏನು 2.5-3 ಕೋಟಿ ಎಕರೆ ಜಮೀನು ಐತಿ, ಕಡ್ಡಾಯವಾಗಿ 1 ಎಕರೆಗೆ 1 ಲಕ್ಷ ರೂಪಾಯಿ ಕೊಡೋ ರೀತಿ ಒಳಗೆ ಇವತ್ತು ಈ ಬಜೆಟ್ದಾಗ ತಾವು ಕಡ್ಡಾಯವಾಗಿ ಘೋಷಣೆ ಮಾಡಲೇಬೇಕು. ನಾವು ಪಾದಯಾತ್ರೆ ಮಾಡೋರನ್ನ ನೀವು ಕೊಡದೆ ಹೋದ್ರ, ಪಾದಯಾತ್ರೆ ಮಾಡೋರ ಹೋರಾಟ ಮಾಡೋರ ಹೋರಾಟ ಮಾತ್ರ ಯಾವ ಕಾರಣಕ್ಕೂ ಹಿಂತಕ್ಕೋದಿಲ್ಲ. ರೈತ ದೇವರುಗಳು ಒಕ್ಕಟ್ಟಾಗೋದಕ್ಕಾಗಿ ನಾವು ಆ ಗುರುಗಳ ಕೂಡ ಚಿಂತನೆ ಒಳಗೋದು. ಆ ಚಿಂತನೆ ಈಗಾಗಲೇ ಪ್ರಾರಂಭ ಆಗೈತಿ. ಹಳ್ಳಿ ಒಳಗೆ ಅವೇರ್ನೆಸ್ ಆಗತ್ತಾರೋ, ಎಲ್ಲ ಸೊಸೈಟಿಲಿ ಇರ್ತಕ್ಕಂಥವ್ರು ರೈತರು ಇಲ್ಲ 1 ಲಕ್ಷ ರೂಪಾಯಿ ನಾವು ತಗೋಲೇಬೇಕು ಅನ್ನುವಂಥ ಚಿಂತನೆ ಒಳಗದವರು. ಇನ್ನು ಹಲವಾರು 3-4 ಮೀಟಿಂಗ್ ಮಾಡಿ ಆಗುವತ್ತಕ್ಕೆ ನಾವು ಇಲ್ಲಿಂದ ಗುರ್ಲಾಪುರದಿಂದ ಏನು ಐತಿಹಾಸಿಕ ಚಳವಳಿ ಆಗೈತಿ ಶಶಿಕಾಂತ್ ಗುರೂಜಿ ನೇತೃತ್ವದೊಳಗೆ. ಈಗೂ ಕೂಡ DCC ಬ್ಯಾಂಕ್ ಹೋರಾಟ ಎಕರೆಗೆ 1 ಲಕ್ಷ ರೂಪಾಯಿ ಕೊಡಬೇಕಂತೇಳಿ ಹೋರಾಟ ಪಾದಯಾತ್ರೆ ಮುಖಾಂತರ ಬರೋರ. ಪಾದಯಾತ್ರೆಯಲ್ಲಿ ಲಕ್ಷಾಂತರ ಜನ ಇರಬೇಕು. DCC ಬ್ಯಾಂಕ್ ಹೋಗ್ಬಿಡ್ದು 10 ಲಕ್ಷ ಜನ ಸೇರಿ ಅದು 4 ದಿವಸ ಆಗಲಿ 2 ದಿವಸ ಆಗಲಿ ಆ ಪ್ರತಿಭಟನೆ ಮಾಡೋರ ಅಂತೇಳಿ ಕರ್ನಾಟಕ ರಾಜ್ಯ ರೈತ ಸಂಘ ಸಂಪೂರ್ಣ ನಿರ್ಣಯವನ್ನು ತಗೊಂಡೈತಿ. ಎಲ್ಲ ರೈತ ದೇವರುಗಳಲ್ಲಿ ಕೈ ಮುಗಿದು ವಿನಂತಿ ಮಾಡ್ತಾ ಇದ್ದೀವಿ. ಇವತ್ತು DCC ಬ್ಯಾಂಕ್ದವ್ರು ಕರೆದ ತಮ್ಮದಲ್ಲೇನು ಸಹಕಾರಿ ರಂಗದಾಗ ಇರ್ತಕ್ಕಂಥ ಡೈರೆಕ್ಟರ್ಗಳಿದ್ರಿ ಅವ್ರನ್ನ ದಿಕ್ಕು ತಪ್ಪಿಸತ್ತಾರೋ, ಏನೇನೋ ಅಮಿಷನ್ ಓಡತ್ತಾರೋ. ಅದಕ್ಕೆ ಯಾರು ಹೆದರಬೇಡ್ರಿ. ನಿಮ್ಮ DCC ಬ್ಯಾಂಕ್ ಈ ಸೊಸೈಟಿ ನೀವು ಡೈರೆಕ್ಟರ್ ಮಾಡಿದ್ದೆ ಅದಕ್ಕೆ ಆ ರೈತರಿಗೆ ಎಕರೆಗೆ ಲಾಭ ಆಗಲಿ, ಅವಕ್ಕೆ 1 ಲಕ್ಷ ರೂಪಾಯಿ ಸಾಲ ಸಿಗಲಿ, ರೈತರವರಿಗೂ ಒಂದು ಒಳ್ಳೆ ಲಾಭ ಆಗಲಿ ಅಂತೇಳಿ ನಿಮ್ಮ ಡೈರೆಕ್ಟರ್ ಮಾಡೈತಿ. ದಯವಿಟ್ಟು ನೀವು ಕೂಡ 1 ಲಕ್ಷ ರೂಪಾಯಿ ಸಿಗಲಿಕ್ಕೆ ಇಡೀ ರಾಜ್ಯದ ಎಲ್ಲ ರೈತ ಬಂಧುಗಳು ಒಕ್ಕಟ್ಟಾಗೂ, ಇದು BJP JDS ಕಾಂಗ್ರೆಸ್ ಅಲ್ಲ, ಇದು ಪ್ರತಿಯೊಬ್ಬರು ಎಕರೆಗೆ 1 ಲಕ್ಷ ರೂಪಾಯಿ ಸಿಗಬೇಕಂತೇಳಿ ಹೋರಾಟ ಐತಿ. ಆ ಹೋರಾಟದಲ್ಲಿ ಎಲ್ಲರೂ ಒಕ್ಕಟ್ಟಾಗಿ ತಾವ ಯಾವಾಗ ರೈತ ದೇವರುಗಳು ಯುದ್ಧಕ್ಕೆ ರೆಡಿ ಹಾಕಾರೋ ಶಶಿಕಾಂತ್ ಗುರೂಜಿ ನಾವು 12 ತಿಂಗಳ 24 ತಾಸು ಕೂಡ ರೆಡಿ ಅದು. ಶಶಿಕಾಂತ್ ಗುರೂಜಿ ಅವರೇ, DCC ಬ್ಯಾಂಕಿನಾಗ ಈಗ ಮೊನ್ನೆ ಏನು ಹೇಳಿದ್ರು ಅವರು, ಒಂದು ಜನರಲ್ ಮೀಟಿಂಗ್ ಏನೋ ಮಾಡ್ಕೊಂಡ್ರು. ಅವರು ಜನರಲ್ ಮೀಟಿಂಗ್ದೊಳಗೆ
ಸ್ಕೀಮ್ಗಳನ್ನ ಏನೋ ಅಪ್ಲೈ ಮಾಡ್ಕೊಂಡ್ರು, ಅದು ಡೈರೆಕ್ಟ್ರಿಗಂತ ಮತ್ತು ಅವರು ವರ್ಕರ್ಸ್ಗಂತ. ಅದೇ ರೀತಿ ಈ ರೈತರಿಗೆ ಡಿ ಸಿ ಸಿ ಬ್ಯಾಂಕ್ನಿಂದ ಫ್ರೀಯಾಗಿ ಯಶಸ್ವಿನಿ ಕಾರ್ಡ್ ಮಾಡಿಕೊಡುವಂಥದ್ದು ಅಭಿಯಾನ ನೀವು ಅದನ್ನು ಮಾಡ್ಬೋದಲ್ಲ ಸರ್? ಈಗ ನಮ್ಮ ಅಧ್ಯಕ್ಷರು ಹೇಳ್ಯಾರ ಭಾಳ ಸಾರಿ, ಅವ್ರು ಪಾದಯಾತ್ರೆ ಅಂತ ಹೇಳಿದ್ರು, ಹೋರಾಟ ಅಂತ ಹೇಳಿದ್ರು. ಈಗ ಡಿ ಸಿ ಸಿ ಬ್ಯಾಂಕ್ನಾಗ ಯಾರು ರೈತಿಗೆ ಸರ್ ತೊಗೊಳಂಗಿಲ್ಲ. ಬೆಕ್ಕಿಗೆ ಗಂಟೆ ಕಟ್ಟು ಮಂದಿ ಭಾಳ ಆಗ್ಯದ. ಗಂಟೆ ಕಟ್ಟೋದು ರೈತ ಸಂಘಕ್ಕೆ ಗೊತ್ತದ. ಮುಗುಮಾಗಿ ಹೇಳಿ ನಮ್ಮಲ್ಲಿ ಒಬ್ಬರು ಯಾರೋ ಏನದು ಡಿ ಸಿ ಸಿ ಬ್ಯಾಂಕ್ ಅಧ್ಯಕ್ಷರು ಅಣ್ಣಾ ಸಾಹೇಬ್ ಜೊಲ್ಲೆ ಅಂತೇಳಿ ಮಾಜಿ ಎಂ ಪಿಗಳು ಮಾತನಾಡುವಾಗ ಮಾತಿನ ವರ್ಷದೊಳಗೆ ಏನು ಮಾತಾಡಿದ್ರು ಅಂದ್ರೆ, ರೈತರಿಗೆ ಲೋನ್ ಕೊಟ್ಟರೆ ನುಕ್ಸಾನ್ ಆಗ್ತದೆ ಅಂತ ಹೇಳಿದ್ರು ಅವ್ರು. ನಾವು ಒಂದು 2 ಮಾತು ಹೇಳ್ಬಿಡ್ದ ನಮ್ಮ ಅಧ್ಯಕ್ಷರು, ನಾವು ಎಲ್ಲ ಕಾರ್ಯಕರ್ತರು ರಾಜ್ಯ ಮುಖಂಡರು ಮಾತಾಡೋಣ ಕ್ಷಮಾ ಕೇಳಿದ್ರು. ಒಳ್ಳೇದು ನೋಡ್ರಿ, ರೈತರಿಗೆ ನಬಾರ್ಡ್ ಏನು ಘೋಷಣೆ ಮಾಡ್ತೈತಿ, ಸರ್ಕಾರ ಏನು ಆದೇಶ ಮಾಡ್ತೈತಿ, 1 ಲಕ್ಷ 10 ಲಕ್ಷ ಆದರೂ ಕೊಡಲೇಬೇಕು. ಇವ್ರು ಯಾರು ತಮ್ಮ ಬೇರೇಶ್ವರ ಬ್ಯಾಂಕ್ ಆಗಲಿ ಅಥವಾ ಯಾರು MLA MP ಗಳಿದ್ದವ್ರು ಅವ್ರ ಮನೆಯಿಂದ ಕಬ್ಬಿನ ಬಿಲ್ ತಂದು ಯಾರೂ ಕೊಡಂಗಿಲ್ಲ. ಇದು ನಮ್ಮ ರೈತರ ಪರವಾಗಿರ್ತಕ್ಕಂಥ ಬ್ಯಾಂಕ. ನುಕ್ಸಾನ್ ಆದ್ರೆ ಸರ್ಕಾರ ತುಂಬ್ಕೋತೈತಿ. ಅದ್ರ ಬೈಲಾ ಡೈರೆಕ್ಷನ್ ಏನದ ಸರಿಯಾಗಿ ಓದ್ಕೋಬೇಕು. ನಮ್ಮನೆ ಹೇಳಿ ಮಾಹಿತಿ ಇಲ್ಲ ಅಂದ್ರೆ ಸರಿಯಾಗಿ ತಿಳ್ಕೊಂಡು ಮಾತಾಡಬೇಕು. ರೈತರಿಗೆ ಏನು ಈಗ PKPS ಸದಸ್ಯರನ್ನ ಅಧ್ಯಕ್ಷರ ಕರೆಸಿ ಮೀಟಿಂಗ್ ಮಾಡೋ ಅವಶ್ಯಕತೆ ಇರಲಿಲ್ಲ. ನೀವು ಯಾರು ಬೇಕಾದ್ರೂ ಕರ್ಕೊಂಡು ಕುಡಿಸ್ಕೊಂಡು ಪ್ರೆಸ್ ಮೀಟ್ ಮಾಡಿರಿ, ಇಲ್ಲಾಂದ್ರೆ ಬ್ಯಾಂಕ್ ಚಾವಿ ಹಾಕೊಂಡು ಮಾರ್ಕೋರಿ, ನಾವು ಅದನ್ನು ಕೇಳಂಗಿಲ್ಲ. ರೈತರ ಬ್ಯಾಂಕ ಲೆಕ್ಕ ಕೊಡಬೇಕಾ? ಇಡೀ ಜಿಲ್ಲೆಲ್ಲ ರಾಜ್ಯದ ಪ್ರತಿಯೊಬ್ಬ ರೈತ ಏನು ಕೇಳಿದ್ರು ಲೆಕ್ಕ ಕೊಡಬೇಕು. ಅದು ಡಿ ಸಿ ಸಿ ಬ್ಯಾಂಕ್ ಅದ, ಅದು ಬೇರೇಶ್ವರ ಬ್ಯಾಂಕ, ಸ್ಟೇಟ್ ಬ್ಯಾಂಕ್, ಅದು ಹೊರಗಿಂದಲ್ಲ. ರೈತರಿಗೆ ಏನು ಯೋಜನೆ ಬರುತ್ತೋ ಅದನ್ನು ಮಾಡಲೇಬೇಕು. ನಮ್ಮ ಅಧ್ಯಕ್ಷರಿಗೆ ಪಾದಯಾತ್ರೆ ಮಾಡ್ತೀವಿ ಅಂತೇಳಿ ತಿದ್ಕೋರಿ. ಇನ್ನೊಂದು 15-20 ದಿನ ಟೈಮ್ ತೊಗೋರಿ. ಗುರ್ಲಾಪುರದಾಗ ಬರೀ ಮುಕ್ತವಾಗಿ ಜನರ ಮಧ್ಯೆ ಮೀಟಿಂಗ್ ಮಾಡೋನು. ನೀವೇನು ಹೊರಗಿನವರಲ್ಲ, ಪಂಜಾಬ್ ಪಾಕಿಸ್ತಾನದವರಲ್ಲ, ಇಲ್ಲೇ ನಮ್ಮ ಚಿಕ್ಕೋಡಿ ಜಿಲ್ಲೆಯವರದಿರಿ, ಅಧ್ಯಕ್ಷರಾಗಿರಿ. ಇನ್ನೊಂದು 2 ವರ್ಷ ಇರ್ತೀರಿ. ಹೆಗ ಮೇಲೆ ಬಂದು ಕಿಟ್ಟು ಯಾರು ಹೊಡ್ಯಾತಾರೆ ಅದೆಲ್ಲ ನಾಳೆ ಗೊತ್ತಾಕೈತಿ ನಿಮಗೆ. ರಾಜಕಾರಣ ಭಾಳ ವಿರುದ್ಧದ ಕಲಿಯುಗದ. ಅಧಿಕಾರ ಶಾಶ್ವತ ಅಲ್ಲ, ಜನ ಮುಖ್ಯ, ರೈತರು ಮುಖ್ಯ. ಇಲ್ಲಿ ಗುರ್ಲಾಪುರದಾಗ ಒಂದು ಹೋರಾಟ ಇದೆ. ಬೀದರ್ದಿಂದ ಚಾಮರಾಜನಗರ ಒಟ್ಟ BJP, ಕಾಂಗ್ರೆಸ್, JDS, ಆ MLA ಈ MLA ಎಲ್ಲನೂ ದೂರ ಸರಿಸಿ ನಾವೆಲ್ಲ ಕಬ್ಬು ಬೆಳೆಗಾರರು, ರೈತರು, ಅನ್ನದಾತರು, ಕೂಲಿ ಕಾರ್ಮಿಕರು, ಡಾಕ್ಟರು, ವೈದ್ಯರು, ಇಂಜಿನಿಯರ್ ಎಲ್ಲ ಒಂದಾಗಿ ಬಂದರು. ಮತ್ತು ಹಿಂಗೆ ಒಂದಾಗಿ ಡಿ ಸಿ ಸಿ ಬ್ಯಾಂಕಿನ ಬಂದಿವಿ ಅಂತಂದ್ರೆ ನೀವೆಲ್ಲ ಒಳಗೆ ಕೊಂಡ್ರಾಗ ಸಾಧ್ಯ ಆಗೋದಿಲ್ಲ, ಹೊರಗೆ ಹೋಗ್ಬೇಕಾಕತಿ. ನಿಮ್ಗೆ ಆರಿಸಿ ಕೊಟ್ಟಿವಿ, ಮತ ಹಾಕ್ಯಾರ. ಮತ್ತು ಇಲ್ಲಿ ಕೆಲವು ಕಡೆ ಏನಾಗತ್ತೈತಿ, ನಿಪ್ಪಾಣಿಯವ್ರು ಯಾರೋ ಫೋನ್ ಹಚ್ಚಿದ್ರು, 50ರಿಂದ 60 ಸೊಸೈಟಿ ಸಾಲನೂ ಕೊಡುವಾರ. ಏನು ಇವ್ರ ಮನೆಯಿಂದ ಕೊಡ್ತಾರೆ ನೋಡ್ರಿ. ಈ ರಾಜ್ಯಕ್ಕೊಬ್ಬ CM ಆಗ್ತಾನೆ, ಕಾಂಗ್ರೆಸ್ ಇರಲಿ BJP ಇರಲಿ. CM ಆದ್ರೆ ಕಾಂಗ್ರೆಸ್ BJP CM ಅಲ್ಲ, ಇಡೀ ಕನ್ನಡ ನಾಡಿನ ಮುಖ್ಯಮಂತ್ರಿ ಅವ. ಹಂಗೆ ಡಿ ಸಿ ಸಿ ಬ್ಯಾಂಕ ರೈತರ ಬ್ಯಾಂಕ. ಡಿ ಸಿ ಸಿ ಬ್ಯಾಂಕ್ ಇಡೀ ಜಿಲ್ಲೆಯ ರೈತರಿಗೆ ಅಧ್ಯಕ್ಷರವ್ರು. ಯಾವುದೋ ಒಂದು ಪಕ್ಷ ಪಾರ್ಟಿ ಯಾವ್ದಾರು ಮಣಿತನಕ ಯಾವ್ದಾರು MLA MP ಅವರು ಅಧ್ಯಕ್ಷರಲ್ಲ. ನನಗೂ ಅಧ್ಯಕ್ಷರವ್ರು. ನಮ್ಮ ಜಿಲ್ಲೆ ರೈತರಿಗೆ ಸರಿಯಾಗಿ ಅಧಿಕಾರ ಸದ್ಬಳಕೆ ಆಗಬೇಕು. ಇಲ್ಲಿ ರಾಯಬಾಗ್ ತಾಲೂಕಿನಾಗ ಯಾರೋ ಒಬ್ಬರು ಮೆಂಬರ್ ಬಗ್ಗೆ ನಮ್ಮ ಮಲ್ಲಪ್ಪನ ಅಂಗಡಿ ಮಾತಾಡಿದ್ರು. ಮತ್ತು ಮುಂದಿನ ವರ್ಷ ಅದೇನೋ ಡಿಲೀಟ್ ಪೇಪರ್ ಏನೋ ಕೊಟ್ಟಿಲ್ಲ ಅಂತ, ಡೆಲಿಗೇಟ್ ಪೇಪರ್ ಕೊಟ್ಟಿಲ್ಲ ಅಂತ. ತಮ್ಮ ಮೆಂಬರ್ ಅದಿ, ಅಧಿಕಾರ ಸರಿಯಾಗಿ ಮಾಡು. ಒಂದು 10,000 ಮನೆ ಮುಂದೆ ಬಂದು ಕೂತು ಚಾವಿ ಹಾಕಿ ಒಳಗೆ ಹಾಕಿದ್ವಿ ಅಂದ್ರೆ ಡೆಲಿಗೇಟ್ ಪೇಪರ್ ಇಲ್ಲ, ನೀನು ಒಳಗೆ ಕೊಂಡಿರ್ಬೇಕಾಕೈತಿ. ಭಾಳ ಹೆಚ್ಚಾದ ಹೋರಾಟ ಮತ್ತು ಪ್ರತಿಯೊಂದಕ್ಕೂ ಹೋರಾಟ ಮಾಡೋದಾರ ಏನ್ರಿ ಇದು? ನೀವು ಮಾತಾಡ್ರಿ, ಏನೋ ಮಾತಾಡೋ ಮನೆ ಒಬ್ಬರು ಶಾಸಕರು ಏನೋ ಶಬ್ದ ಬಳಕೆ ಮಾಡಿದ್ರು, ಅವ್ರಿಗೆ ನಮಗೆ ಸಂಬಂಧ ಇಲ್ಲ. ಅಲ್ಲ, ಅದು ಅವ್ರಿಗೆ ಅವರಲ್ಲಿ ಪದ್ಧತಿ ಅದು. ನಮ್ಮಲ್ಲಿ ಅದು ಪದ್ಧತಿ ಇಲ್ಲ. ನಾವು ಕೈ ಮುಗಿದು ಹೇಳ್ತೀವಿ, ಕಾಲು ಬುದ್ದು ಹೇಳ್ತೀವಿ, ಎರಡಕ್ಕೂ ತಡಿಲ್ಲ ಅಂದ್ರೆ 3ನೇ ನಮ್ಮಲ್ಲಿ ಬೇರೆ ಐತಿ. ನಾವು ಮಾಡಿ ತೋರಿಸ್ತೀವಿ. ನಾನು ಅಧ್ಯಕ್ಷರು ಭಯಪಟ್ಟ ಕ್ಷಮಾ ಕೇಳ್ಯಾರ. ಇದನ್ನು ನಾವು ಹೇಳಂಗಿಲ್ಲ, ಚರ್ಚೆ ಮಾಡಂಗಿಲ್ಲ. ಇನ್ನು ಕೆಲವು ದಿನದೊಳಗೆ ನಮ್ಮ ಅಧ್ಯಕ್ಷರು ಸುಬೇದಾರ್ ಅವರು, ಮರದಿ ಅವರು, ಮಲ್ಲಪ್ಪನ ಅಂಗಡಿ, ಕಿಶನ್ ನಂದಿ ಅವರು, ಶ್ರೀಶೈಲ ಅಂಗಡಿ ಎಲ್ಲರ ನೇತೃತ್ವದೊಳಗೆ ಬೆಳಗಾಂದೊಳಗೆ ಒಂದು ಮೀಟಿಂಗ್ ಕರಿತೀವಿ. ನಾವು ಹುಚ್ಚುತ್ತರಂಗೆ ಚರ್ಚೆ ಮಾಡತ್ತಿಲ್ಲ, ನಾವು ಅಧ್ಯಯನ ಮಾಡಕತ್ತೀವಿ. ನೀವು ಹೆಂಗೆ ಪ್ರೆಸ್ ಮೀಟ್ ಮಾಡ್ತೀರಿ, ರಾತ್ರಿ ಎಲ್ಲಿ ಮೀಟಿಂಗ್ ಮಾಡ್ತೀರಿ, ಏನು ಕೊಡಬೇಕು ಏನಿಲ್ಲ, ಹೆಂಗೆ ಮೀಟಿಂಗ್ ಕರಿತೀರಿ. ನಮಗೂ ಎಲ್ಲ ಜ್ಞಾನವಂತರದಾರ. ಎಲ್ಲ ಇಲ್ಲಿ ಸಾಮಾನ್ಯ ಇಲ್ಲ, ಬರೀ ರೈತರದಾರ ಕಬ್ಬ ಕಡೆ ಬಂದು ಮೀಟಿಂಗ್ ಕೊಟ್ಟಿರಂಗಿಲ್ಲ. ಇಲ್ಲಿ ಸಾಕಷ್ಟು ಜನ MA PhD ಮಾಡಿದವ್ರು ಅದಾರ, ಅನುಭವ ಅದ. ಬೆಳಗಾಂದೊಳಗೆ ಒಂದು ಮೀಟಿಂಗ್ ಮಾಡ್ತೀವಿ, ಅಲ್ಲಿ ಒಂದು ನಿರ್ಧಾರ ತೊಗೊತೀವಿ ನಾವು. ಏನು ಮಾಡಬೇಕು, ಬ್ಯಾಂಕಿಗೆ ಚಾವಿ ಹಾಕಬೇಕು, ಅಲ್ಲೇ ಬರಬೇಕು, ಏನು ಇವ್ರ ಮನೆಗೆ ಚಾವಿ ಹಾಕಬೇಕು, ಇವ್ರು ಮೀಟಿಂಗ್ ಮಾಡ್ತಾರೆ, ಎಲ್ಲ ಚರ್ಚೆ ಮಾಡ್ತೀವಿ. ಅಲ್ಲಿ ಒಂದು ಪ್ರೆಸ್ ಮೀಟ್ ಮಾಡ್ತೀವಿ, ಅಲ್ಲಿ ಏನು ಕೊಡ್ತೀವಲ್ಲ ಅದು ಫೈನಲ್ ಆಗ್ತದೆ. ಇನ್ನೊಂದ್ರ ಗುರುಜಿ